ಅಣ್ಣ ಮುಂದೆ ನಾನು ಮಸೀದಿಗೆ ಹೋಗಲ್ಲಣ್ಣ ನಮಾಜ್ ಮಾಡ್ಲಿಕ್ಕಲ್ಲ. ಯಾಕೋ ಏನಾಯ್ತು? ಮಕ್ಕಳೆಲ್ಲ ಮಸೀದಿ ಒಳಗೆ ಬಂದು ಏನ್ ಟಾರ್ಚರ್ ಏನೋ ಉಪ್ಪರ್ದ ನನಗೆ ನಮಾಜ್ ಮಾಡ್ಲಿಕ್ಕೆ ಬಿಡ್ತಿಲ್ಲ ಅವರು. ಏನ್ ಶಬ್ದ ಇವು, ನಮ್ಮ ಮಸೀದಿಯಲ್ಲಿ ನಮಾಜ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಆಯ್ತು ಹೋಗ್ಬೇಡ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಮಸೀದಿ ಹತ್ರ ಒಂದು 4-5 ಪಾರಿವಾಳ ಇದೆ, ಅದಕ್ಕೆ ಯಾವತ್ತು ನಾನು ಅಕ್ಕಿ ಹಾಕ್ತಿದ್ದೆ. ಇವತ್ತು ನಿನ್ನ ಅಕ್ಕಿಯಾ? ನನಗೆ ಇವತ್ತು ಕಾಲು ನೋವು, ಹೋಗ್ಲಿಕ್ಕೆ ಆಗ್ತಿಲ್ಲ. ನೀನು ಹೋಗಿ ಇರ್ತಲ್ಲ ಸ್ವಲ್ಪ ಅಕ್ಕಿ ಕಾಳುಗಳಲ್ಲಿ ಇದೆ, ಅದನ್ನು ತಕೊಂಡೋಗಿ ಹಿಂಗೆ ತಕೊಂಡೋಗಿ ಅಲ್ಲಿ ಹಾಕ್ಬೇಕು. ಒಂದು ಅಕ್ಕಿ ಕಾಳುಗಳು ಕೆಳಗೆ ಬಿಡ್ಬಾರ್ದು. ನಿನ್ನ ಗಮನ ಫುಲ್ ಅದರಲ್ಲಿ ಇರ್ಬೇಕು. ಓಕೆ, ಹಾಕಿ ಬರ್ತೀಯಲ್ಲ? ಹಾ ಆಯ್ತಣ್ಣ. ಹೋಗಿ ಬಂದ್ಯಾ? ಅದು ಬಿಡು, ಅಲ್ಲಿ ಗಿರೀಶನ ಮಸೀದಿ ಹತ್ರ ಗಿರೀಶನ ಅಂಗಡಿ ಇತ್ತಲ್ಲ, ಅದು ಓಪನ್ ಇತ್ತಾ? ನಾ ಹೆಂಗೆ ನೋಡುದು? ನನ್ನ ಫುಲ್ ಗಮನ ಈ ಅಕ್ಕಿ ಕಾಳುಗಳಿಂದಾಗಿ. ನಾನು ಹೆಂಗೆ ನೋಡುದು? ನೀವೇ ಹೇಳಿದ್ದೀರಿ ಒಂದು ಅಕ್ಕಿ ಕಾಳು ಕೂಡ ಕೆಳಗೆ ಬಿಡಬಾರ್ದು ಅಂತ. ಹಾ ಅದೇ ಮಗ, ನೀನು ಈಗ ಅಕ್ಕಿಯನ್ನು ತಗೊಂಡೋಗಿ ಎಷ್ಟು ಗಮನದಿಂದ, ಎಷ್ಟು ಫೋಕಸ್ ಅದರ ಮೇಲೆ ಫೋಕಸ್ ಮಾಡಿಕೊಂಡು ಅಕ್ಕಿಯನ್ನು ತಗೊಂಡೋಗಿ ಮಸೀದಿ ಹತ್ರ ಹೋಗಿ ಆ ಅಕ್ಕಿಗಳಿಗೆಲ್ಲ ಹಾಕಿ ಬಂದಿತ್ತು. ಆದರೆ ನೀನು ಅದೇ ಥರ ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ರೆ ಅಂತಲ್ಲ, ನಿಮಗೆ ಆ ಬೊಬ್ಬೆಗಳು, ಮಕ್ಕಳಾಡೋ ಬೊಬ್ಬೆಗಳು ನೀನು ಕೇಳ್ತಿರ್ಲಿಲ್ಲ. ದೇವರಲ್ಲಿ ಭಕ್ತಿ ಇಟ್ಕೊಂಡು ನಮಾಜ್ ಮಾಡ್ಲಿಕ್ಕೆ ಕಲಿ. ನಿನ್ನ ಗಮನ ಯಾವತ್ತಿಗೂ ದೇವರಲ್ಲಿ ಇರಲಿ. ಅದರತ್ತು ಆ ಮಕ್ಳು ಏನು ಮಾಡ್ತಿದ್ದಾರೆ, ಮಕ್ಕಳು ಬೊಬ್ಬೆ ಹಾಕ್ತಿದ್ದಾರೆ ಅಂತ ಕೇಳ್ಕೊಂಡು. ಓಕೆ ಹೋಗು, ಸೋಜು ಹೋಗು.